ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ನಿಮಗೊಂದು ಶುಕ್ರವಾರ ಸ್ಪೆಷಲ್ ಆಗಿ ಮಾಡುವಂಥ ಅಡುಗೆಯನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು ಫಸ್ಟ್ ಚಿಕನ್ ಕರಿ ಮಾಡ್ಕೊಳ್ತಾ ಇದ್ದೇನೆ, ಮತ್ತು ಗೀ ರೈಸ್, ಚಿಕನ್ ಚಿಲ್ಲಿ, ಅದೇ ಥರ ಅಳಸಂಡೆ ಪಲ್ಯ ನಾಲ್ಕನ್ನು ಮಾಡೋದು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಫಸ್ಟ್ ನಾನೊಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ 2 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಚಮಚ ಹಾಕ್ಕೊಂಡಿದ್ದೇನೆ. ಇದು ಫ್ರೈ ಆಗೋದರಲ್ಲಿ ಈರುಳ್ಳಿ 2-3 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಮೂರು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ, ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಟೊಮೆಟೊ ಸಹ ಅದರ ಜೊತೆಗೇನೆ ಇಟ್ಟಿದ್ದೇನೆ. 2 ಪೀಸ್ ಟೊಮೆಟೊ ಅದಕ್ಕೇನೆ ಬಿದ್ದಿದೆ ಈರುಳ್ಳಿ ಜೊತೆ. ಪರವಾಗಿಲ್ಲ, ಮತ್ತು ನಾವು ಅದಕ್ಕೆ ಟೊಮೆಟೊ ಹಾಕ್ಲಿಕ್ಕೆ ಉಂಟಲ್ಲ. ಇದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮತ್ತು ಟೊಮೆಟೊ 2 ಕಟ್ ಮಾಡಿ ಇಟ್ಟಿದ್ದೇನೆ, ಇದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ನಾನು ಇದಕ್ಕೆ 1 ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕ್ಕೊಂಡು ಮತ್ತು 3/4 kg ಅಷ್ಟು ಚಿಕನ್ ಉಂಟು, ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ತೊಳ್ಕೊಂಡು. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಇರ್ತೇನೆ. ಮತ್ತು ನಾನು ರುಬ್ಬಿ ಇಟ್ಟಿದ್ದೇನೆ ಮೆಣಸು ಮತ್ತು ಕೊತ್ತಂಬರಿ, ಅದೇ ಥರ ಬಡಸೊಪ್ಪು ಹಾಕಿದ್ದೇನೆ ಅದಕ್ಕೆ. ಅದನ್ನು ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಅದನ್ನು ಸಹ ಹಾಕ್ಕೊಂಡು ತೋರಿಸ್ತಾ ಇದ್ದೇನೆ ನಿಮಗೆ ಯಾವ ಥರ ಅಂತ. ನಾವು ಮಂಗಳೂರು ಸೈಡೆಲ್ಲ ರುಬ್ಬಿನೇ ಹಾಕೋದು, ಮತ್ತು ಕೇರಳ ನಿಮ್ಮ ಇಲ್ಲಿ ಘಟ್ಟ ಆ ಸೈಡೆಲ್ಲ ಹುಡಿಯನ್ನು ಹಾಕ್ಕೊಂಡು ಮಾಡ್ತಾರೆ. ಅದಷ್ಟು ನಮಗೆ ಅಷ್ಟು ಚೆನ್ನಾಗಿರೋದಿಲ್ಲ, ನಾವು ರುಬ್ಕೊಂಡೇ ಮಾಡೋದು. ಅರಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಮೆಣಸು ರುಬ್ಬಿಟ್ಟದನ್ನು ಹಾಕುವಾಗ ನೀವು ನೋಡ್ಕೊಂಡು ಹಾಕಿ ಎಷ್ಟು ಬೇಕಂತ. ಅದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ನಮಗೆ ಗೊತ್ತಾಗ್ತದೆ ಅದಕ್ಕೆ ಹಾಕುವಾಗ ಎಷ್ಟು ಬೇಕಂತ. ಒಬ್ಬೊಬ್ಬರು ನೀರು ಥರ ಮಾಡ್ಕೊಳ್ತಾರೆ, ಒಬ್ಬೊಬ್ಬರು ಗಟ್ಟಿಯಾಗಿ ಮಾಡ್ಕೊಳ್ತಾರೆ. ಗಟ್ಟಿ ಥರ ಮಾಡೋದಾದರೆ ಸ್ವಲ್ಪ ಜಾಸ್ತಿನೇ ರುಬ್ಬಿದ ಮೆಣಸನ್ನು ಹಾಕಬೇಕು. ನಾನಿಷ್ಟು ನೀರು ಮಾಡ್ಕೊಳ್ತೇನೆ, ಯಾಕೆಂದರೆ ಗೀ ರೈಸ್ ಮಾಡುವಾಗ ನನಗೆ ಅಷ್ಟು ನೀರಲ್ಲಿ ಬೇಕು, ಇಷ್ಟು ನೀರು ಬೇಕು ನನಗೆ. ಇನ್ನು ಇದನ್ನು ಒಂದು ಮಣ್ಣಿನ ಪಾತ್ರೆ ಮುಚ್ಚಿಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಳ್ತಾ ಇದ್ದೇನೆ. 10 ನಿಮಿಷದಲ್ಲಿ ರೆಡಿ ಆಗ್ತದೆ. ಈಗ ಇದು 10 ನಿಮಿಷ ಆಯಿತು. ಇದು ತುಂಬಾ ಚೆನ್ನಾಗಿ ಬೆಂದೆಲ್ಲ ಕರೆಕ್ಟಾಗಿ ಬಂದಿದೆ. ಇನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮುಚ್ಕೊಳ್ತಾ ಇದ್ದೇನೆ. ಇದು ಕರಿ ರೆಡಿ ಆಯಿತು. ಇದು ತೆಂಗಿನಕಾಯಿ ಹಾಕ್ಕೊಂಡು ಮಾಡುವಂಥ ಕರಿ ಅಲ್ಲ, ಖಾಲಿ ಮೆಣಸು ಮತ್ತು ಕೊತ್ತಂಬರಿ ಎಲ್ಲ ರುಬ್ಕೊಂಡು ಹಾಕಿ ಮಾಡುವಂಥ ಕರಿ ಇದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದರ ರುಚಿ ಹೇಳ್ಬೇಕಂತಿಲ್ಲ, ಗೀ ರೈಸ್ ಜೊತೆಗೆ ಇದು ತುಂಬಾ ಚೆನ್ನಾಗಿರುತ್ತೆ. ನಾವು ನೆಚ್ಚೂರು ಅಂತ ಹೇಳ್ತೇವೆ, ನೆಚ್ಚೂರಿಗೆ ಇಂಥ ಕರಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಇರ್ತದೆ. ಇದು ರೆಡಿ ಆಯಿತು. ಇನ್ನು ನಾನು ಒಂದು ಪಾತ್ರೆ ಇಡ್ತಾ ಇದ್ದೇನೆ ನೆಚ್ಚೂರು ಮಾಡಲಿಕ್ಕೆ. ಅದಕ್ಕೆ 2 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ, ಮತ್ತು ಇದಕ್ಕೆ 2 ಚಮಚದಷ್ಟು ತುಪ್ಪವನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಗೋಡಂಬಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಇದನ್ನು ಹಾಕ್ಕೊಂಡು ಫ್ರೈ ಮಾಡಿ ತೆಗೆದಿಡ್ತಾ ಇದ್ದೇನೆ. ಇದನ್ನು ತೆಗೆದಾದ ಮೇಲೆ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಅದು ಫ್ರೈ ಆಗುವಾಗ ನಾನು ಒಂದು ಪಾತ್ರೆಯಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೇನೆ ಅಕ್ಕಿ 1 ಕಪ್ ಇದ್ದರೆ 1.5 ಕಪ್ ನೀರನ್ನು ಹಾಕಬೇಕು ನೆಚ್ಚೂರು ಮಾಡುವಾಗ. ಈಗ ಈರುಳ್ಳಿ ಫ್ರೈ ಆಗುವಾಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತೆ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರು ಹಾಕುವಾಗ ಲೆಕ್ಕ ಹೇಳ್ತಾ ಇದ್ದೇನೆ ನಾನು. ಇದು ನೋಡಿ, ಈಗ ಈರುಳ್ಳಿ ಫ್ರೈ ಆಯಿತು. ಇನ್ನು ನಾನು ಒಂದು ಪಾತ್ರೆಯಲ್ಲಿ ಅಕ್ಕಿ ಅಳತೆ ಮಾಡಿದ ಅದೇ ಪಾಟೆಯಲ್ಲಿ ನಾನು 1/2 ಅಷ್ಟು, ಒಂದು ಪಾತ್ರದಲ್ಲಿ ಫುಲ್ಲು ಅಕ್ಕಿ ತಗೊಂಡ್ರೆ ಅದರಲ್ಲಿ 1/2 ಅಷ್ಟು ನೀರು ಹಾಕಬೇಕು. 1 ಹಾಕಿದ್ದೇನೆ. ಇದರಲ್ಲಿ 1 ಪಾಟೆ ತಗೊಂಡಿದ್ದೇನೆ ಅಕ್ಕಿ ನಾನು, ಅಷ್ಟೇ 1 ಪಾಟೆ ಹಾಕಿದ್ದೇನೆ ನೀರು. ಇನ್ನೂ ಅರ್ಧ ಹಾಕ್ತಾ ಇದ್ದೇನೆ, ಅರ್ಧ ಹಾಕಿದ್ದೇನೆ. ಮತ್ತು ಚಕ್ಕೆ, ಲವಂಗ ಮತ್ತು ಕರಾಂಪುದು, ಲೀಪು ಅದನ್ನೆಲ್ಲ ಹಾಕ್ಕೊಂಡು ಮತ್ತು ಉಪ್ಪು ಹಾಕ್ಕೊಂಡಿದ್ದೇನೆ. ಇನ್ನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ ಮುಚ್ಚಿಕೊಂಡು. ಇದು ಕುದಿ ಬರುವಾಗ
ಅಳತೆ ಮಾಡಿ ಇಟ್ಕೊಂಡಂಥ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದು ಕುದೀತಾ ಉಂಟು. ಅಕ್ಕಿ ತೊಳ್ಕೊಂಡು ಇದಕ್ಕೆ ಹಾಕಿದ್ದೇನೆ. ಅಕ್ಕಿ ತೊಳ್ಕೊಂಡು ಹಾಕು 10 ನಿಮಿಷ ಹೀಗೆ ಮುಚ್ಕೊಂಡು ಬಿಟ್ಟರೆ ಅನ್ನನೂ ರೆಡಿ ಆಗ್ತದೆ. ನೇಚೋರು ಮಾಡಲಿಕ್ಕೆ 10 ನಿಮಿಷ ಸಾಕು. ಇದೀಗ ಅನ್ನ ಮುಕ್ಕಾಲಷ್ಟು ಬೇಯ್ತಾ ಉಂಟು. ಇನ್ನು ನಾನು ಇನ್ನೊಮ್ಮೆ ಇದನ್ನು ಮುಚ್ಚಿಕೊಂಡು ಮತ್ತೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೇನೆ. ಯಾಕಂದರೆ ಇದಕ್ಕೆ ಅರ್ಧ ಲಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೇನೆ. ಲಿಂಬೆಹಣ್ಣು ಹಾಕೋದಂದರೆ ಅನ್ನ ಎಲ್ಲ ಸ್ವಲ್ಪ ಬಿಡು ಬಿಡುವಾಗಿ ಬರ್ತದೆ ಲಿಂಬೆಹಣ್ಣು ಹಾಕ್ಕೊಂಡ್ರೆ. ಈಗ ನೋಡಿ ಇಷ್ಟು ಬಂದಿದೆ, ಇದು ಚೆನ್ನಾಗಿ ಬೆಂದಿದೆ. ಇನ್ನೂ ಸ್ವಲ್ಪ ಹೊತ್ತು ನಾನು ಇದನ್ನು ದಮ್ಮಲ್ಲಿ ಹಾಕಿ ಬಿಡ್ತಾ ಇದ್ದೇನೆ, ಆವಾಗ ಅದು ಕರೆಕ್ಟಾಗಿ ಬರ್ತದೆ. ಅದಕ್ಕೆ ನಾನು ಅದರದ್ದು ಮುಚ್ಚಲ್ಲಿ ಇದು ಗಾಳಿ ಹೊರಗೆ ಹೋಗೋದಕ್ಕೆ ಒಂದು ಏನಾದರೂ ಪೇಪರ್ ಏನಾದರೂ ಇಟ್ಟು ಟೈಟ್ ಮಾಡಿ ಇಡ್ತಾ ಇದ್ದೇನೆ ದಮ್ಮಲ್ಲಿ. ಗೋಡಂಬಿ ನಾನು ಹುರ್ಕೊಂಡಿಟ್ಟಿದ್ದೆ, ಅದನ್ನು ಹಾಕ್ಕೊಂಡೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ. ಇದರ ಮೇಲೆ 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಮುಚ್ಚಿ ಇದರ ಮೇಲೆ ಒಂದು ಪೇಪರ್ ಇಲ್ಲಾಂದರೆ ಏನಾದರೂ ಆಗ್ಬೋದು, ಅದರ ಮೇಲೆ ಟೈಟಾಗಿ ಅದರಲ್ಲಿ ಗಾಳಿ ಹೊರಗಡೆ ಬರೋದಾಗೆ ಮುಚ್ಚಲಿಗೆ ಏನಾದರೂ ಒಂದು ಇಟ್ಟರೆ ಅದು ದಮ್ಮಲ್ಲಿ ಬೇಯ್ತದೆ. ಮತ್ತು ನಾನು ಚಿಲ್ಲಿ ಮಾಡಲಿಕ್ಕೆ ಅಂತ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಚಿಕನನ್ನು ಅರ್ಧ kg ಚಿಕನನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೆ. ಮತ್ತು ಸ್ವಲ್ಪ ರೆಡ್ ಕಲರ್ ಹಾಕ್ತಾಯಿದ್ದೇನೆ ಚಿಲ್ಲಿ ಮಾಡೋದರಿಂದ. ಚಿಲ್ಲಿ ಅಂದರೆ ಕೆಂಪು ಇರುತ್ತದಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹುಡಿ ಹಾಕ್ಕೊಂಡೆ. ಇನ್ನು ಅರ್ಧ ಲಿಂಬೆ ರಸವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಕಬಾಬ್ ಹುಡಿ ನೋಡ್ಕೊಳ್ಳಿ, ಅದು ಸಹ ಹಾಗೆ ಲೆಕ್ಕ ಹೇಳಲಿಕ್ಕೆ ಆಗೋದಿಲ್ಲ ನನಗೆ. ಚಿಕ್ಕ ಚಮಚದಲ್ಲಿ ನಾನು ಹಾಕ್ಕೊಳ್ತಾ ಇದ್ದೇನೆ. 6 ಚಮಚದಷ್ಟು ಹಾಕ್ಕೊಂಡಿದ್ದೇನೆ ನಾನು, ಅದು ಕರೆಕ್ಟಾಗಿದೆ ಅರ್ಧ kgಗೆ. ಇನ್ನು ಅರ್ಧ ಲಿಂಬೆ ರಸ ಹಾಕುವಾಗ ಅದಕ್ಕಿಂತ ಮುಂಚೆ ಅದರ ಬೀಜವನ್ನು ತೆಗೆದುಕೊಂಡು ಮತ್ತೆ ಲಿಂಬೆಹಣ್ಣು ಇದಕ್ಕೆ ಹಿಂಡ್ಕೊಳ್ತಾ ಇದ್ದೇನೆ. ಇಲ್ಲಾಂದರೆ ಬೀಜ ಎಲ್ಲ ಬಿದ್ದರೆ ಅದು ಸ್ವಲ್ಪ ಕೈ ಥರ ಬರ್ತದೆ, ಅದಕ್ಕೋಸ್ಕರ ಬೀಜವನ್ನೆಲ್ಲ ಫಸ್ಟೇ ತಗೊಂಡಿದ್ದೇನೆ. ಇನ್ನು ಮಿಕ್ಸ್ ಮಾಡಿಡ್ತಾ ಇದ್ದೇನೆ. ಒಂದು 5 ನಿಮಿಷ ಸಾಕು. ಚಿಕ್ಕ ಕಟ್ ಮಾಡಿದ್ದೇನಲ್ಲ ಚಿಕ್ಕದಾಗಿ, 5 ನಿಮಿಷ ಸಾಕಾಗ್ತದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು 5 ನಿಮಿಷ ಇಡಿ. ಮತ್ತು ಇದನ್ನು ಫ್ರೈ ಮಾಡಿಕೊಳ್ಳುವ. ಈಗ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಎಣ್ಣೆಯಲ್ಲಿ ನೊರೆ ಬರೋದಂದರೆ ನಾನು ಸನ್ಫ್ಲವರ್ ಎಣ್ಣೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ನನಗೆ ತೆಂಗಿನ ಎಣ್ಣೆ ಹಾಕೋದಂದರೆ ಅಡುಗೆಯಲ್ಲಿ ತುಂಬ ಇಷ್ಟ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡೆ, ಅದರದ್ದು ಸ್ಮೆಲ್ಲು ಇದರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೈ ಮಾಡಿದಾಗ ಅಂತ. ಅದು ನೊರೆ ಬರಲಿಕ್ಕೆ ಶುರುವಾಯಿತು. ಅದು ನೊರೆ ಬರ್ತಾ ಉಂಟು. ಅದು 2 ಎಣ್ಣೆ ಮಿಕ್ಸ್ ಆದರೆ ಈ ಥರ ನೊರೆ ಬರ್ತದೆ. ಇದಿಲ್ಲಿ ಫ್ರೈ ಮಾಡಿ ತಗೊಂಡು 2 ಸರಿ ಫ್ರೈ ಮಾಡಿದ್ದು ಆಯಿತು. ಇನ್ನು ನಾನು ಇದನ್ನು ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ನಿಮಗೆ. ತುಂಬಾ ಈಸಿ ಚಿಕನ್ ಚಿಲ್ಲಿ ಮಾಡುವುದು, ಅಷ್ಟೇನು ಕಷ್ಟ ಇಲ್ಲ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಮತ್ತೆ ಒಂದು ಈರುಳ್ಳಿಯನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಏನಾದರೂ ಸ್ಪೆಷಲಾಗಿ ಮಾಡುವಂಥ ಶುಕ್ರವಾರ ಯಾವಾಗಲೂ ನಾನು ಮಾಡ್ತೇನೆ. ಇವತ್ತು ಸ್ವಲ್ಪ ಬಿರಿಯಾನಿ ಅದೇನು ಮಾಡಲಿಲ್ಲ, ಸ್ವಲ್ಪ ಕಡಿಮೆನೇ ಮಾಡಿದ್ದೇನೆ. ಗೀ ರೈಸ್ ಮಾಡಿಕೊಂಡೆ. ಇದಕ್ಕೆ ನಾನು 2 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡು ಮತ್ತು 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ. ಅದೇ ಥರ ಕರಿಬೇವು ಹಾಕ್ಕೊಂಡೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮತ್ತೆ ಇದಕ್ಕೆ ಕಟ್ ಮಾಡಿಟ್ಟಂಥ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ.
ಹಸಿಮೆಣಸಿನಕಾಯಿ 5 ಕಟ್ ಮಾಡಿಟ್ಟಿದ್ದೇನೆ, ಅದನ್ನು ಹಾಕ್ಕೊಂಡೆ. ಇನ್ನು ಈರುಳ್ಳಿ ಕಟ್ ಮಾಡುವಾಗ ಚಿಲ್ಲಿ ಮಾಡೋದಕ್ಕೆ ಉದ್ದ ಉದ್ದ ಕಟ್ ಮಾಡ್ಕೋಬೇಡಿ, ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿಯನ್ನು ಚೌಕ ಥರದಲ್ಲಿ ಕಟ್ ಮಾಡ್ಕೊಳ್ಳಿ ಚಿಲ್ಲಿ ಮಾಡೋದರಿಂದ. ನೋಡಿದ್ರಲ್ಲ, ಈ ಟೈಪಲ್ಲಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ತುಂಬ ಬೇಯಬೇಕಂತೇನಿಲ್ಲ, ಚಿಲ್ಲಿ ಮಾಡುವಾಗ ಒಂದು ಸ್ವಲ್ಪ ಅದಕ್ಕೆ ಬಿಸಿ ತಾಗಿದರೆ ಸಾಕಾಗ್ತದೆ. ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ. ಅದು ಸ್ವಲ್ಪ ಹಸಿ ಹಸಿ ಇದ್ರೇ ತುಂಬಾ ಚೆನ್ನಾಗಿರುತ್ತೆ. ಚಿಲ್ಲಿಯಲ್ಲಿ ತಿನ್ನುವಾಗ ಟೇಸ್ಟ್ ಇರುತ್ತೆ, ಜಾಸ್ತಿ ಬೇಯಬೇಕಂತಿಲ್ಲ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನು ಇದಕ್ಕೆ ಗರಂ ಮಸಾಲೆ ಹುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ರೆಡ್ ಕಲರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಫಸ್ಟು. ನೋಡ್ತಾ ಇದ್ದೀರಾ, ಕಸೂರಿ ಮೇಥಿಯನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ. ಅದೇ ಥರ ಗರಂ ಮಸಾಲೆ ಹುಡಿ ಹಾಕ್ಕೊಳ್ತಾ ಇದ್ದೇನೆ, ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಇನ್ನು ನಾನು ಕರಿಮೆಣಸಿನ ಹುಡಿ ಮಾಡಿಟ್ಟಿದ್ದೇನೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ, ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕೋದಿಲ್ಲ, ಕರಿಮೆಣಸಿನ ಹುಡಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೇನೆ. ಇನ್ನು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮತ್ತೆ ನಾನು ಫ್ರೈ ಮಾಡಿ ಇಟ್ಟಿದ್ದೇನಲ್ಲ ಚಿಕನ್, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೇನೆ. ಇದಕ್ಕೆ ನಾನು ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸ್ ಎರಡನ್ನು ಹಾಕ್ಕೊಳ್ತಾ ಇದ್ದೇನೆ. 2 ಚಮಚದಷ್ಟು ಟೊಮೆಟೊ ಸಾಸ್, 1 ಚಮಚ ಸೋಯಾ ಸಾಸು. ಈಗ 2 ಚಮಚ ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಇದ್ದೇನೆ. 1 ಚಮಚದಷ್ಟು ಸೋಯಾ ಸಾಸ್ ಇದನ್ನು 1 ಚಮಚ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನು ಫ್ರೈ ಮಾಡಿದಂಥ ಚಿಕನನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೇನೆ. ಒಂದು ಚಿಲ್ಲಿನೂ ರೆಡಿ ಆಯಿತು. ಚಿಲ್ಲಿ ಮಾಡೋದು ತುಂಬಾ ಈಸಿಯಲ್ಲಿ ಮಾಡುವಂಥ ಚಿಲ್ಲಿ. ನೋಡ್ಕೊಳ್ಳಿ, ಫ್ರೈ ಮಾಡಿಟ್ಟಂಥ ಚಿಕನನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೇನೆ. ಚಿಲ್ಲಿ ಮಾಡೋದು ಇದನ್ನೆಲ್ಲ ಮಾಡೋದು ಎಲ್ಲರಿಗೂ ಗೊತ್ತು, ಆದರೂ ಸಹ ಗೊತ್ತಿಲ್ಲದವರಿಗೆ ನೋಡಿಕೊಳ್ಳಿ ಅಂತ ನಾನು ಹೇಳ್ಕೊಡ್ತಾ ಇದ್ದೇನೆ. ಚಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚಿಲ್ಲಿ ತುಂಬಾ ಟೇಸ್ಟ್ ಆಗ್ತದೆ. ಇದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ಒಂದೇ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಹಾಕೋದನ್ನು ನೋಡ್ಕೊಳ್ಳಿ, ಜಾಸ್ತಿ ಹಾಕ್ತಾಯಿದ್ದೇನೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅಲ್ಲ. ಇನ್ನು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚಿಲ್ಲಿ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುವಂಥ ಚಿಲ್ಲಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬಾ ಟೇಸ್ಟಿಯಾಗಿತ್ತು. ಇನ್ನು ನಾನು ಒಂದು ಪ್ಯಾನು ಇಟ್ಟಿದ್ದೇನೆ ಗ್ಯಾಸಲ್ಲಿ, ಅದಕ್ಕೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಅದೇ ಥರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಅಳಸಂಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ, ಅದನ್ನು ಪಲ್ಯ ಮಾಡುವಂಥ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಗ್ಗರಣೆ. ಇನ್ನು ಇದಕ್ಕೆ ನಾನು ಕಟ್ ಮಾಡಿಟ್ಟಂಥ ಒಂದು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಜಜ್ಜಿ, ಮತ್ತು ನಾನು ಕಟ್ ಮಾಡಿಟ್ಟಂಥ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡೆ.
ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ನಾನು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಂಥ ಅಳಸಂದೆಯನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಟೇಸ್ಟಿಗೆ ರುಚಿಗೆ ಬೇಕಾದಷ್ಟು. ಇನ್ನು ಅಳಸಂದೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೇನೆ. ಮತ್ತು ಒಂದು 5 ನಿಮಿಷದಲ್ಲಿ ಇದು ರೆಡಿಯಾಗಿ ಬರ್ತದೆ ಪಲ್ಯ. ಈಗ ನಾನು ಅಳಸಂದೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಮಿಕ್ಸ್ ಮಾಡಿ 5 ನಿಮಿಷ ಆದಾಗ ಅದು ಪಲ್ಯ ರೆಡಿಯಾಗಿ ಬರ್ತದೆ. ಮತ್ತು ತೆಂಗಿನಕಾಯಿ ಅದನ್ನು ಯಾವುದು ಸಹ ಹಾಕ್ಕೊಳ್ಳೋದಿಲ್ಲ, ಖಾಲಿ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಅದನ್ನು ತುಂಬಾ ಅಂದರೆ ತುಂಬಾ ರುಚಿಕರವಾಗಿರ್ತದೆ ಇದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಇನ್ನು ಮುಂದೇನೋ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾನೆ ಇರಿ. ಹೊಸ ವಿಡಿಯೋ ಜೊತೆ ಸಿಗ್ತಾ ಇರ್ತೇನೆ ನಿಮ್ಮ ಜೊತೆ. ಇನ್ನು ಇದಕ್ಕೆ ಸ್ವಲ್ಪ ಅರಸಿನ ಹುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ಮತ್ತು 5 ನಿಮಿಷ ಮುಚ್ಚಿಡ್ತಾ ಇದ್ದೇನೆ. ಮತ್ತು 5 ನಿಮಿಷ ಆಗಿ ನೋಡುವಾಗ ಪಲ್ಯನೂ ರೆಡಿಯಾಗಿರ್ತದೆ. ಇವತ್ತಿನ ಸ್ಪೆಷಲ್ ಪಲ್ಯ ಮತ್ತು ಚಿಲ್ಲಿ ಮತ್ತು ಅದೇ ಥರ ನೇಚೂರು ಚಿಕನ್ ಕರಿ. ಇಲ್ಲಿ ನೋಡಿ, ಇದು 5 ನಿಮಿಷ ಆಗುವಾಗ ಇದು ಸಹ ರೆಡಿ ಆಯಿತು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇನ್ನೊಂದು ವಿಡಿಯೋ ಜೊತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಇನ್ಶಾ ಅಲ್ಲಾ, ಬಾಯ್.